ಗುರು ಪೂರ್ಣಿಮೆಯ ಪ್ರಯುಕ್ತ ಬೆಂಗಳೂರಿನ ಗಿರಿನಗರದ ಶ್ರೀ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಗಳನ್ನು ಏರ್ಪಡಿಸಲಾಗಿತ್ತು. ಬೆಳಿಗ್ಗೆ 6 ಗಂಟೆಯಿಂದ ಶುರುವಾದ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತರ ದಂಡೇ ನೆರೆದಿತ್ತು. ಈ ಒಂದು ಗಿರಿನಗರದ ಸಾಯಿ ಮಂದಿರ ತುಂಬ 25 ವರ್ಷಗಳಿಂದ ಭರ್ಜರಿಯಾಗಿ ಹಾಗೂ ಮತ್ತು ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ಬಾಬುನ ಹತ್ರ ತಮ್ಮ ಕಷ್ಟ ಸುಖಗಳನ್ನ ಪ್ರತಿಯೊಂದನ್ನು ಸಹ ಹೇಳ್ಕೊಳ್ತಾರೆ. ಅದಕ್ಕೆಲ್ಲ ಸಾಯಿನಾಥ ಅವ್ರಿಗೆ ವರನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ಪೂಜ್ಯ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಅವರು ಇಲ್ಲಿ ಪ್ರತಿಯೊಂದು ಭಕ್ತರಿಗೂ ಸಹ ಹೇಗೆ ಅಂತಂದರೆ ಇಲ್ಲಿ ಒಂದು ಮಿರಾಕಲ್ ಅಂತ ಹೇಳ್ಬೋದು, ಆ ಥರ ಒಂದು ಪವಾಡ ಕೂಡ ಇಲ್ಲಿ ನಡೆಯುತ್ತೆ. ಅಂಥ ಒಂದು ಶ್ರೀ ಕ್ಷೇತ್ರ ಅಂತ ಹೇಳೋಕ್ಕೆ ತಪ್ಪಾಗಲಾರ್ದು. ಅಷ್ಟು ಒಂದು ತುಂಬ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಮನಸ್ಪೂರ್ವಕವಾಗಿ ಅಷ್ಟು ತುಂಬ ಒಂದು ಬಾಬನ ಆಶೀರ್ವಾದ ಇಲ್ಲಿ ಭಕ್ತಾದಿಗಳಿಗೆ ಸಿಗುತ್ತಾ ಇದೆ. ಪ್ರತಿಯೊಂದು ಹೇಳಿದ್ನಲ್ಲ, ಅಷ್ಟೊಂದು ಪವಾಡಗಳು ಕೂಡ ಇಲ್ಲಿ ನಡೆದಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಶ್ರೀ ಗಿರಿನಗರ ಸಾಯಿ ಮಂದಿರ ತುಂಬ ಯಶಸ್ಸಿಂದ ನಡೀತಾ ಇದೆ. ಶ್ರೀ ಪ್ರಬುದ್ಧಾನಂದ ಸರಸ್ವತಿಯವರ ದಿವ್ಯಾನುಗ್ರಹದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ನೆರವೇರಿದವು. ಬೆಳಿಗ್ಗೆ 6 ಗಂಟೆಗೆ ಕಾಕಡಾರತಿ, ಅಭಿಷೇಕ, ಶ್ರೀ ಗುರು ಪಾದುಕಾ ಪೂಜೆ, ಭಜನೆ, ನಂತರ ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. Guru Purnima in Girinagara, Sai Baba Mandira, people are celebrating puja and performing all the rituals. It is appreciable. Localites are participating in huge number. They are taking the blessings of Baba. In our parampara, we are all blessed with our Gurujis and Sannyasis. Particularly here in Sai Baba Mandira, localites are from morning they are participating in huge number, and I appreciate the initiative taken by Mandira. We are all blessed with Baba today. Thank you. ವೇದವ್ಯಾಸರು ಹುಟ್ಟಿದ ದಿನಾನ ಗುರು ಪೂರ್ಣಿಮೆ ಅಂತೇಳಿ ಪ್ರತಿ ಗುರುವಿಗೂ ಗುರು ಪರಂಪರೆಗಾಗಿ ಅವ್ರ ಗುರುಗಳಿಗೆ ವಂದನಾರ್ಪಣೆ ರೂಪದಲ್ಲಿ ನಾವು ಗುರು ಪೂರ್ಣಿಮೆ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಸಂಜೆ ಸಂಧ್ಯಾರತಿ, ಭಜನೆ, ಪಲ್ಲಕ್ಕಿ ಉತ್ಸವವನ್ನು ಅದ್ದೂರಿಯಾಗಿ ಮಾಡಲಾಯಿತು. ಇಡೀ ದೇವಸ್ಥಾನವನ್ನೇ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಇದನ್ನ ಭಕ್ತರು ಕಣ್ತುಂಬಿಕೊಂಡ್ರು. ನನಗೆ ನನ್ನ ಮೊಮ್ಮಗಳಿಗೆ 5 ತಿಂಗಳ ಮಗುನ ಕರ್ಕೊಂಡು ನನ್ನ ಮೊಮ್ಮಗಳನ್ನ ಕರ್ಕೊಂಡು ನಾನು ಸಾಯಂಕಾಲ ದಿನ ದೇವಸ್ಥಾನಕ್ಕೆ ಇಲ್ಲಿ ಬರೋವಾಗ
ಅವಳನ್ನ ಇಲ್ಲಿ ಉರುಳಾಡೋ ಟೈಮಲ್ಲಿ ಅವಳು ಕಾಲಲ್ಲಿ ಅಡ್ಡ ಕಾಲು ಇಟ್ಕೊಂಡು ನಡೀತಾ ಇದ್ಲು. ಅವಳು ಅಡ್ಡ ಕಾಲು ಇಟ್ಕೊಂಡು ನಡೀತಾ ಇದ್ದವಳು. ಅವಳಿಗೆ ಹಾಗೆ ದೇವಸ್ಥಾನದಲ್ಲಿ ಅವಳಿಗೊಂದು ಪ್ರದಕ್ಷಿಣೆ ಹಾಕಿಸ್ತಾ ಇದ್ದಂಗೆ ಅವಳು ಕಾಲು ಸರಿ ಹೋಗಿರೋದು. ದಿನಾಗ್ಲೂ ಬಂದು ಅವಳ ಹತ್ರ ಪ್ರದಕ್ಷಿಣೆ ಹಾಕೊಂಡು ಕೈ ಹಿಡ್ಕೊಂಡು ನಮ್ಮ ಎಲ್ಲರೂ ಸ್ವಾಮಿಯವರೆಲ್ಲ ಬಂದ್ಬಿಟ್ಟು ಕೈ ಹಿಡ್ಕೊಂಡು ಅವಳನ್ನ ನಡೆಸೋರು. ಹಾಗೆ ಅವಳು ನಡ್ಕೊಂಡ್ಬಿಟ್ಟು ಇವತ್ತು ಅವಳಿಗೆ ಮಾಮೂಲು ನಾರ್ಮಲ್ ನಮ್ಮ ಥರ ಕಾಲಲ್ಲಿ ಅವಳು ನಡೀತಾ ಇದ್ದಾಳೆ. ಹೌದು, ಇವತ್ತು ಅವಳಿಗೆ ಆ ಕಾಲಿನ ಇದು ಅಂತ ಹೇಳಿದ್ರೆ ನನ್ನ ಬಾಬನ್ ಇದೆ ಅವಳಲ್ಲಿ ಕಾಪಾಡಿದ್ದವಳನ್ನ. ನನಗೆ ಹೋಪೇ ಬಿಟ್ಬಿಟ್ಟಿದೆ, ಇವಳು ಕಾಲು ಕುಂಟುಕೊಂಡು ನಡೀತಾಳೆ ಅಂದ್ಕೊಂಡು ನಾನು ಇದ್ದಿದ್ದು. ಬಟ್ ನನ್ನ ಬಾಬಾ ನಾನು ಅವಳನ್ನ ಕೈ ಬಿಟ್ಟಿಲ್ಲ. ನನ್ನ ಕೈಯಲ್ಲಿ ಆಗಿದ್ದ ಸೇವೆನ ನಾನು ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು 2ನೇ ಹಾಗೂ 4ನೇ ಶನಿವಾರ ಅನ್ನದಾನ ನಡೆಯುತ್ತೆ ಸುಮಾರು 1000 ಜನಕ್ಕೆ. ಅದು ಇಲ್ಲಷ್ಟೇ ಆಗೋದಿಲ್ಲ, ಇಲ್ಲೆಲ್ಲ ತಯಾರಿಸಿ ಭಗವಂತನಿಗೆ ಅರ್ಪಿಸಿ ಅದನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಹಂಚ್ತೇವೆ. ವಿಕ್ಟೋರಿಯಾ ಆಸ್ಪತ್ರೆ, ಕಿದ್ವಾಯಿ ಆಸ್ಪತ್ರೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅನ್ನ ತಲುಪಬೇಕು ಅನ್ನೋದು ಉದ್ದೇಶ. ಅದಲ್ಲದೆ ಪ್ರಾಣಿ ದಯಾ ಸಂಘ ಕೂಪ ಅಂತ ಹೇಳಿ ಇದೆ, ಅಲ್ಲಿಗೆ ನಮ್ಮ ಸಂಸ್ಥೆಯಿಂದ ಬಹಳಷ್ಟು ನೆರವು ನಾವು ಶಕ್ತಿಯ ಅನುಸಾರ ಮಾಡ್ತೀವಿ. ಅದು ಭಗವಂತನ ಪ್ರೇರಣೆಯಿಂದ. ಇದೆರಡು ಅಲ್ಲದೆ ಪ್ರತಿ ತಿಂಗಳು ಇಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಯುತ್ತೆ. ಇದರಲ್ಲಿ ಕಣ್ಣಿನ ಉಚಿತ ಚಿಕಿತ್ಸೆ ಹಾಗೂ ಅವರಿಗೆ ಬೇಕಾದ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕದ ವ್ಯವಸ್ಥೆ ಉಚಿತವಾಗಿ ಮಾಡ್ತೀವಿ. ಇದಲ್ಲದೆ ದಂತವೈದ್ಯರು ಕೂಡ ಬಂದು ತಮ್ಮ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಎರಡು ಸೇವೆ ನಿಡಘಟ್ಟ ಮದ್ದೂರು ತಾಲೂಕಲ್ಲಿ ಬರ್ತದೆ. ಅಲ್ಲಿ ಹಾಗೂ ಗಿರಿನಗರದಲ್ಲಿ ಎರಡು ನಡೀತದೆ. ಇಂದಿನ ಪೂಜಾ ಕೈಂಕರ್ಯ ನೀವು ನೋಡಿದರೆ ಬೆಳಗಿನ ಜಾವದಲ್ಲಿ ಬಾಬಾರವರಿಗೆ ಆರತಿ, ಶಿರ್ಡಿ ಬಾಬಾರವರಿಗೆ, ಅದಾದ ನಂತರ ಗುರುಗಳಿಗೆ ಪಾದಪೂಜೆ, ಅದಾದ ಭಜನೆ ಆಯಿತು. ಈಗ ದರ್ಶನ ಆದ ನಂತರ ಪ್ರಸಾದ ವಿನಿಯೋಗ. ಸಂಜೆ ಕೂಡ ಕಾರ್ಯಕ್ರಮ ಇರ್ತದೆ, ಭಜನೆ. ಅದಾದ ನಂತರ ಪಲ್ಲಕ್ಕಿ ಉತ್ಸವ ಇರ್ತದೆ, ಅತಿ ವಿಶೇಷ. ಗಿರಿನಗರದಲ್ಲಿ ನಾವು ಬಾಬಾರವ್ರನ್ನು ಪಲ್ಲಕ್ಕಿ ಉತ್ಸವ ಕರ್ಕೊಂಡು ಹೋಗ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಬೇಕಾಗಿ ಎಲ್ಲರಿಗೂ ವಿನಂತಿ. ಮತ್ತು ಇಲ್ಲಿ ಸೇರಿರೋರೆಲ್ಲ ಭಾಳ ಹರ್ಷದಿಂದ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ವಿಜೃಂಭಣೆ ನಡೆಯುತ್ತೆ. ಎಲ್ಲರೂ ಬಂದು ಭಾಗವಹಿಸಿ ಕೃತಾರ್ಥರಾಗಬೇಕೆಂದು ವಿನಂತಿ. ಜೈ ಸಾಯಿರಾಮ್. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಹಲವಾರು ಆಸ್ಪತ್ರೆಗಳಿಗೆ ಉಚಿತವಾಗಿ ಅನ್ನದಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ, ಕಿಡ್ವಾಯಿ ಆಸ್ಪತ್ರೆ, ಹೀಗೆ ಹಲವಾರು ಆಸ್ಪತ್ರೆಗಳಿಗೆ ಇವರು ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೂ ಪ್ರತಿ ತಿಂಗಳು ದೇವಸ್ಥಾನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗ್ತಾ ಇದೆ.